ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡಲ್ಲಿ ನಿಮಗೆ ಒಂದು ಇಯರ್ಫೋನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಏನು ಬರೀ ಇಯರ್ಫೋನೇ ಆಯ್ತಲ್ಲ ಗುರು ನಿಂದು ಅಂತ ಅನ್ಕೋತೀರಾ? ಏನು ಮಾಡೋದು. ಬಟ್ ಈ ಒಂದು ಇಯರ್ಫೋನ್ ಎಕ್ಸ್ಟ್ರಾಡಿನರಿ ಇಯರ್ಫೋನ್ ಅಂತ ಹೇಳ್ಬೋದು. 8,000 ರೂಪಾಯಿ ಇಯರ್ಫೋನ್ ಇದು. ಏನು ಗುರು, ಇಯರ್ಫೋನ್ಗೆ ಯಾರಾದರೂ 8,000 ಕೊಡ್ತಾರಾ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಏನಿದೆ ಈ ಒಂದು ಇಯರ್ಫೋನಲ್ಲಿ? 8,000 ರೂಪಾಯಿ ಪ್ರೈಸನ್ನು ಏನಕ್ಕಾಗಿ ಇದನ್ನು ನಿಗದಿ ಮಾಡಿದ್ದಾರೆ? ಸೊ ಕೊಡ್ಬೋದಾ? ಏನಿದೆ ಅಂತ ಸ್ಪೆಷಾಲಿಟಿ ಇದರಲ್ಲಿ? ವೈರ್ ಇಯರ್ಫೋನ್ ಬೇರೆ ಇದು. ನೋಡ್ತಾ ಇರೋ ಒಂಥರ ಬುಕ್ಲೆಟ್ ಥರ ಇದೆ, ಇದು ಬುಕ್ಲೆಟ್ ಥರ ಇದೆ. ಬಟ್ ಪ್ಯಾಕಿಂಗ್ ಮಾತ್ರ ಸೂಪರ್ ಆಗಿದೆ. ಬಟ್ ತಿಳಿಸ್ಕೊಡ್ತೀನಿ ನಿಮಗೆ ಏನೆಲ್ಲ ಒಂದು ಹೈ ಫೆಸಿಲಿಟಿ ಇದೊಂದು ಇದೆ ಈ ಒಂದು ಇಯರ್ಫೋನಲ್ಲಿ. ಸ್ಪೆಸಿಫಿಕೇಶನ್ ಏನಿದ್ರದ್ದು, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಸೌಂಡ್ ಎಫೆಕ್ಟ್ ಹೇಗಿದೆ, ಸಂಪೂರ್ಣವಾಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಲೈಕ್ ಮಾಡಿ, ನೀವೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನೋಡ್ತಾ ಇದ್ರೆ ಒನ್ ಮೋರ್ ಬ್ರ್ಯಾಂಡ್ ಒಂದು ಟ್ರಿಪಲ್ ಡ್ರೈವರ್ ಇಯರ್ಫೋನ್ ಒಂದು ಬಾಕ್ಸ್ ಇದು. ಓಕೆ, ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಟ್ರಿಪಲ್ ಡ್ರೈವರ್ ಇನ್ ಏರ್ ಹೆಡ್ಫೋನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಒಂದು ಇಯರ್ಫೋನ್ಗಳಲ್ಲಿ ಸಿಂಗಲ್ ಮತ್ತು ಡಬಲ್ ಡ್ರೈವರ್ನ ಯೂಸ್ ಮಾಡಿದರೆ, ಬಟ್ ಈ ಒಂದು ಇಯರ್ಫೋನಲ್ಲಿ ಟ್ರಿಪಲ್ ಡ್ರೈವರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಇಯರ್ಫೋನ್ ನಿಮಗೆ ಹೈ ರೆಸೊಲ್ಯೂಷನ್ ಆಡಿಯೋ ಎಫೆಕ್ಟ್ನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಒಂದು ಎಕ್ಸೆಸರೀಸ್ ಇಲ್ಲಿ ಇದೆ ಅಂತ. ನೋಡ್ತಾ ಇದ್ದೀರಾ? ವಾವ್, ಒಂದು ಸೂಪರ್ ಆಗಿರುವ ಒಂದು ಇಯರ್ಫೋನ್ನ ಒಂದು ಬಾಕ್ಸ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಫಸ್ಟ್ ಟೈಮ್ ಇಷ್ಟೊಂದು ಎಕ್ಸೆಸರೀಸನ್ನು, ಇಷ್ಟೊಂದು ಇಯರ್ಬಡ್ಸನ್ನು ನೋಡ್ತಾ ಇರೋದು. ನೀವೇನಾದರೂ ನಿಮ್ಮ ಒಂದು ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಗೆ ಗಿಫ್ಟ್ ಕೊಡ್ತೀರಾ ಅನ್ನೋದಾದರೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತ ನನಗನ್ಸುತ್ತೆ. ಓಕೆ, ಇದನ್ನು ಅನ್ಬಾಕ್ಸಿಂಗ್ ಮಾಡಿದಾಗ ನೋಡ್ತಾ ಇದ್ರೆ ನೀವು ಒಂದು ಇಯರ್ಫೋನ್ನ ಜೊತೆಗೆ ಒಂದು ಸ್ಟಿಕ್ಕರ್ ಇದೆ, ಆಮೇಲೆ 2 ಬುಕ್ಲೆಟ್ ಇದೆ, ಒಂದು ಪೌಚ್ ಇದೆ, ಲೆದರ್ ಪೌಚ್ ಅಂತ ಹೇಳ್ಬೋದು, ಆಮೇಲೆ ಇಯರ್ಬಡ್ಸ್ನ ಒಂದು ಸೆಟ್ ಇದೆ, ಆಮೇಲೆ ಒಂದು ಅಡಾಪ್ಟರ್ ಕೂಡ ಇರುವಂಥದ್ದು. ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಮೊದಲೇದಾಗಿ ಒಂದು ಒನ್ ಮೋರ್ ಬ್ರ್ಯಾಂಡ್ ಒಂದು ಸ್ಟಿಕ್ಕರ್ ಅಂತ ಹೇಳ್ಬೋದು. ಸೊ ನಂತರ ಒಂದು ಬುಕ್ಲೆಟನ್ನು ಕೊಟ್ಟಿದ್ದಾರೆ. ಈ ಒಂದು ಬುಕ್ಲೆಟ್ನಲ್ಲಿ ಒನ್ ಮೋರ್ ಬ್ರ್ಯಾಂಡ್ನ ಎಲ್ಲ ಒಂದು ಪ್ರಾಡಕ್ಟನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ಏನೆಲ್ಲ ಅವರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಇದೆ ಅಂತ ನಿಮಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಕೂಡ ಇರುವಂಥದ್ದು. ಈ ಒಂದು ಇಯರ್ಫೋನನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಎನ್ನುವ ಸಂಪೂರ್ಣವಾದ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ನಂತರ ಇದ್ರ ಜೊತೆ ಒಂದು ಅಡಾಪ್ಟರ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಅಡಾಪ್ಟರ್ನ ಒಂದು ಕ್ವಾಲಿಟಿ ನೋಡೋದಾದರೆ ಒಂದು ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಇದರ ಒಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನೀವು ಒಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಕೊಂಡು ಈ ಒಂದು ಇಯರ್ಫೋನನ್ನು ನೀವು ಮೈಕ್ ಮತ್ತು ಇಯರ್ಫೋನ್ ಆಗಿ ಯೂಸ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ನಂತರ ಒಂದು ಇಯರ್ಬಡ್ಸನ್ನು ನೋಡೋಣ. ಟೋಟಲಾಗಿ 9 ಪೇರ್ ಇಯರ್ಬಡ್ಸ್ ಇದೆ. ಇಲ್ಲಿ ನಿಮಗೆ 6 ಸೆಟ್ ಸಿಲಿಕಾನ್ ಇಯರ್ಬಡ್ಸ್ ಸಿಗುತ್ತೆ ಮತ್ತು 3 ಸೆಟ್ಟು ಫೋಮ್ ಇಯರ್ಬಡ್ಸ್ ಸಿಗುತ್ತೆ. ಟೋಟಲಾಗಿ 9 ಸೆಟ್ ಇರುವಂಥದ್ದು. ಅದರ ಒಂದು ಸೈಜನ್ನು ಕೂಡ ಮುಂದುಗಡೆ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಂತರ ಒಂದು ಲೆದರ್ ಪೌಚ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಲೆದರ್ ಪೌಚು. ಈ ಒಂದು ಲೆದರ್ ಪೌಚ್ನಲ್ಲಿ ಇಯರ್ಫೋನನ್ನು ಹಾಕಿದ್ದಾರೆ. ಓಕೆ, ನಿಮಗೆ ಓಪನ್ ಮಾಡಿ ಈಗ ತೋರಿಸ್ತಾ ಇದ್ದೀನಿ. ಸೊ ಇಯರ್ಫೋನ್ನ ಒಂದು ಕ್ವಾಲಿಟಿನ ನೋಡೋಣ. ಸೊ ನಿಮಗೆ ಈ ಒಂದು ಇಯರ್ಫೋನ್ ನೋಡಿದ್ರೆ ಏನು ಅನಿಸುತ್ತೆ ಅಂತ ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ತಿಳಿಸಿ. ನೋಡ್ತಾ ಇದ್ದೀರಾ, ಒಂದು ನೈಲಾನ್ ಕೋಟಿಂಗ್ ಇರತಕ್ಕಂಥ ಒಂದು ಬ್ಲ್ಯಾಕ್ ಕಲರ್ನಲ್ಲಿರ್ತಕ್ಕಂಥ ಒಂದು ಇಯರ್ಫೋನ್ ಅಂತ ಹೇಳ್ಬೋದು. ಎಕ್ಸ್ಪೆನ್ಸಿವ್ ಇಯರ್ಫೋನ್ ಇದು. ಇದರ ಒಂದು ರೇಟ್ನ ನಿಮಗೆ ಹೇಳೋದಾದರೆ ನಿಮಗೆ 8,000 ರೂಪಾಯಿ ಅಂತ ಹೇಳ್ಬೋದು. ಓಕೆ, ಇದರ ಒಂದು ಎಲ್ ಶೇಪ್ನಲ್ಲಿ ಒಂದು ಆಡಿಯೋ ಜಾಕ್ ಇರುವಂಥದ್ದು, ಗೋಲ್ಡ್ ಪ್ಲೇಟೆಡ್ ಇದೆ. ಆಮೇಲೆ 3.5 mm ಆಡಿಯೋ ಜಾಕ್ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಇಯರ್ಫೋನ್ನ ಒಂದು ಜೊತೆಯಲ್ಲಿ 3 ಬಟನ್ಸ್ ಇರುವಂಥದ್ದು. ಒಂದು ವ್ಯಾಲ್ಯೂಮ್ ಅಪ್ ಬಟನ್ ಇದೆ, ಒಂದು ವ್ಯಾಲ್ಯೂಮ್ ಡೌನ್ ಬಟನ್ ಇದೆ, ಆಮೇಲೆ ಒಂದು ಪಾಸ್ ಬಟನ್ ಅಥವಾ ಕಾಲ್ಸನ್ನು ಪಿಕ್ ಮಾಡೋಕ್ಕೆ ಈ ಒಂದು ಮಿಡಲ್ ಬಟನನ್ನು ನೀವು ಯೂಸ್ ಮಾಡ್ಬೋದು. ಆಮೇಲೆ ಮೈಕ್ ಆಗಿನೂ ಇದನ್ನು ಯೂಸ್ ಮಾಡ್ಬೋದು. ಹಿಂದ್ಗಡೆ ಭಾಗದಲ್ಲಿ ಒಂದು ಸ್ಮಾಲ್ ಹೋಲ್ ಇದೆ, ಇದು ಮೈಕ್ ಅಂತ ಹೇಳ್ಬೋದು. ಕಾಲ್ಸ್ ಬಂದಾಗ ನೀವು ಆರಾಮಾಗಿ ಮಾತಾಡ್ಬೋದು. ನಂತರ ಇದನ್ನು ವೈರ್ ಕ್ವಾಲಿಟಿ ನೋಡೋದಾರೆ, ಈ ಒಂದು ವೈರ್ ಕ್ವಾಲಿಟಿ ನೈಲಾನ್ ಕೋಟಿಂಗ್ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ. ಒಳ್ಳೆಯ ಒಂದು ಬೆಸ್ಟ್ ಕ್ವಾಲಿಟಿ ವೈರನ್ನು ಈ ಒಂದು ಇಯರ್ಫೋನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಂತರ ಒಂದು ಡ್ರೈವರ್ಸನ್ನು ನೋಡೋದಾದ್ರೆ ಒಂದು ರೈಟ್ ಮತ್ತು ಲೆಫ್ಟ್ ಡ್ರೈವರ್ಸ್ ಅಂತ ಹೇಳ್ಬೋದು. ನೋಡ್ತಾ ಇರೋ ಒಂದು ಏರೋಸ್ಪೇಸ್ ಗ್ರೇಡ್ ಕಾಂಪೋಸಿಟ್ ಮೆಟಲ್ ಡೈನಾಮಿಕ್ ಡ್ರೈವರ್ ಇದು. ಅದೊಂದು ಮೆಟಲ್ ಡೈನಾಮಿಕ್ ಡ್ರೈವರ್, ಒಂದು ಟ್ರಿಪಲ್ ಡ್ರೈವರ್ ಇಲ್ಲಿ ಇರುವಂಥದ್ದು. ನಿಮಗೆ ಒಳ್ಳೆಯ ಒಂದು ಸೌಂಡ್ ಎಫೆಕ್ಟ್ ಸಿಗುತ್ತೆ. ಆಮೇಲೆ ಬ್ಯಾಲೆನ್ಸ್ಡ್ ಆರ್ಮೇಚರ್ ಡ್ರೈವರ್ ಕೂಡ ಇಲ್ಲಿ ಇರುವಂಥದ್ದು. ನೀವೇನಾದರೂ ಬೇರೆ ಒಂದು ಇಯರ್ಫೋನ್ಸ್ಗಳಿಗೆ ಇದನ್ನು ಕಂಪೇರ್ ಮಾಡಿದಾಗ ಬೆಸ್ಟ್ ಫೀಲ್ ಸಿಗುತ್ತೆ, ಒಳ್ಳೆಯ ಒಂದು ಸೌಂಡ್ ಕ್ವಾಲಿಟಿ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. 1 ವಾರದಿಂದ ನಾನು ಈ ಒಂದು ಇಯರ್ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ನಾನೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ, ನಿಮಗೆ ಒಂದು ಫ್ರ್ಯಾಂಕಾಗಿ ಹೇಳೋದಾದರೆ, ಬೇರೆ ಒಂದು ಇಯರ್ಫೋನ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ಒಂದು ಡಿಫ್ರೆಂಟಾಗಿ ಒಂದು ಸೌಂಡ್ ಕೇಳಿಸುತ್ತೆ ಅಂತ ಹೇಳ್ಬೋದು. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಇದು ಓಕೆ ಅಂತ ಹೇಳ್ಬೋದು. ಬಟ್ ಆ ಒಂದು ನಾರ್ಮಲಾಗಿ ಇಯರ್ಫೋನ್ಗಳಿಗೆ ಕಂಪೇರ್ ಮಾಡಿದಾಗ ಒಂಥರ ಬೆಸ್ಟ್ ಕ್ವಾಲಿಟಿ ಅಂತ ನಂಗೆ ಅನ್ನಿಸ್ತು. ಆಮೇಲೆ ಒಂಥರ ಥಿಯೇಟ್ರ್ನಲ್ಲಿ ಕುಳಿತುಕೊಂಡು ಸಾಂಗ್ಸ್ ಕೇಳೋ ಥರ ಫೀಲ್ ಬರುತ್ತೆ, ಮೂವಿನ ನೋಡೋ ಥರ ಫೀಲ್ ಬರುತ್ತೆ.
ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ನಿಮ್ಗೇನು ಅನಿಸುತ್ತೆ ಈ ಒಂದು ಇಯರ್ಫೋನ್ ಬಗ್ಗೆ ಅಂತ ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ತಿಳಿಸಿ. ನೋಡೋಕ್ಕೆ ತುಂಬ ಒಳ್ಳೆಯ ಲುಕ್ ಕೂಡ ಇಲ್ಲಿ ಇರುವಂಥದ್ದು. ಆಮೇಲೆ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋದಾದರೆ ಎರಡು ಮಾತೇ ಇಲ್ಲ, ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನನ್ನು ನಾನು ಇದುವರೆಗೂ ಈ ಒಂದು ಇಯರ್ಫೋನ್ ಬಿಟ್ಟರೆ ಬೇರೆ ಯಾವೊಂದು ಇಯರ್ಫೋನಲ್ಲಿ ನೋಡಿಲ್ಲ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಏನು ಅನಿಸುತ್ತೆ ಈ ಒಂದು ಇಯರ್ಫೋನ್ ಬಗ್ಗೆ ನಿಮಗೆ ಅಂತ ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಅಂದರೆ ಪರ್ಚೇಸ್ ಮಾಡಿ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿದ್ದೇನೆ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈಗಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.